ಸರಿ, ಆ ಒಬ್ಬ ಸದಸ್ಯನಿಗೆ ಇನ್ನೊಬ್ಬ ಸ್ನೇಹಿತನನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರೋದಿಲ್ವೇ? ಮೇಲ್ಪಟ್ಟು ಸದಸ್ಯ ಮಾಡಬೇಕಂತೇಳಿ ರಾಜ್ಯ ಮಟ್ಟದಲ್ಲಿ ಸಭೆಗಳಲ್ಲಿ ಎಲ್ಲಾ ನಮ್ಮ ಪ್ರಮುಖರಿಗೆ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು ಬಿಜೆಪಿಗೆ ವಿರೋಧಿಸಿದರೂ ಸಹ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಉಳಿದವರಿಗೆ ಅಧಿಕಾರದಲ್ಲಿ ಯಾವುದೇ ಸ್ಥಾನಮಾನ ಸಿಗುವುದಿಲ್ಲ. ಅಹಿಂದ ವರ್ಗವನ್ನು ಬಿಜೆಪಿ ವಿರೋಧಿಸುವುದಿಲ್ಲ. ಸಂವಿಧಾನ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಎಂದು ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕೆಂದು ಅಹಿಂದ ವರ್ಗದವರಿಗೆ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ದೇಹದಲ್ಲಿ ಉಸಿರು ಇರುವ ತನಕ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ತೆಗೆಯುವುದಿಲ್ಲ ಎಂದು ಘೋಷಣೆ ಮಾಡಿದರು. ಅದೇ ರೀತಿ ಸಂವಿಧಾನವನ್ನು ವಿರೋಧಿಸುವುದಿಲ್ಲ. ಕಾಶ್ಮೀರದಲ್ಲಿ ಸಂವಿಧಾನವನ್ನು ಅನುಷ್ಠಾನಗೊಳಿಸಿದ್ದು ಯಾವ ಪಕ್ಷ ಎಂಬುದು ಇಡೀ ದೇಶದ ಜನರಿಗೆ ಗೊತ್ತಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಕುತಂತ್ರಕ್ಕೆ ಬಲಿಯಾಗದೆ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಕೈಜೋಡಿಸಿ ಹೊಸ ಇತಿಹಾಸವನ್ನ ಸೃಷ್ಟಿಸಬೇಕೆಂದು ಕರೆ ನೀಡಿದರು. ಬೂತ್ನಲ್ಲಿ ನಾವು ಸ್ಟ್ರಾಂಗ್ ಆಗ್ಬೇಕಂದ್ರೆ ಸದಸ್ಯತ್ವ ಅಲ್ಲಿಂದ ಪ್ರಾರಂಭ ಆಗಬೇಕು. ನಮ್ಮದು ಸ್ಲೋಗನ್ ಇತ್ತು ಮೊದಲು, ಮೇರಾ ಬೂತ್ ಮಜಬೂತ್. ಹೌದಾ? ನಾಮಕ ಇದೆಯಾ? ಇಷ್ಟೊತ್ತಿಗೆ ಮರ್ತು ಬಿಟ್ಟಿದ್ರೆ ಸದಸ್ಯತ್ವ ಅಭಿಯಾನ ಹಿಂದೆ ಆಯ್ತು. ಆಗ ಈ ಸ್ಲೋಗನ್ ಇತ್ತು. ಈಗ ಏನು ಸ್ಲೋಗನ್ ಕೊಟ್ಟಿಲ್ಲ. ನೀವು ಆ ಮೇರಾ ಬೂತ್ ಮಜಬೂತ್ ಅನ್ನೋದನ್ನ ಮಾತುಕೊಡ್ತಾರೆ. ಈಗ ಎಲ್ಲರೂ ಆಗಿದ್ದೀರಾ? ಇಲ್ಲಪ್ಪ, ನೀನು ಸದಸ್ಯ ಆಗಿದ್ಯಾ? ಅಲ್ಲ, ನಿಮ್ಮಿಂದ ಇರೋದು ಆಗಿದ್ದಾರ? ನಾವಿಲ್ಲಿ ಮಾಡಿ ಸುಮ್ಮಕೊಳ್ತಿದ್ವಿ. ನೀವು ಯಾವ ಮೆಂಬರ್ಶಿಪ್ ಮಾಡಿದೀವೋ ನನಗೆ ಗೊತ್ತೇ ಇಲ್ಲ. ಡೆಲ್ಲಿಯಲ್ಲಿರೋ ನಮ್ಮ ಲೀಡರ್ಗೂ ಕೂಡ ನಿಮ್ ಮೆಂಬರ್ ಆಗಿದ್ದಾರಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲ ಆನ್ಲೈನ್ ಇದೆ ಈಗ. ಅದರಿಂದ ಯಾಮಾರಿಸಲಿಕ್ಕೆ ಆಗೋದೇ ಇಲ್ಲ. ಇದರ ಅರ್ಥ ಪಕ್ಷಕ್ಕೆ ನಮ್ಮ ಕಮಿಟ್ಮೆಂಟ್ ಇರಬೇಕು ಅನ್ನೋದೇ ಉದ್ದೇಶ. 18,000 ಮೆಂಬರ್ಶಿಪ್ ಕೂಡ ನಾವು ಇಲ್ಲೇ ನಾವು ಕಾಣಬಹುದು. ಅದರಿಂದ ಎಲ್ರಿಗೂ ಸಹ ನಾನು ಮತ್ತೊಮ್ಮೆ ಇನ್ನು ಕೇವಲ ಇನ್ನೊಂದು 25 ತಿಂಗಳ 25ನೇ ತಾರೀಕುವರೆಗೂ ಸಹ ಈ ಮೆಂಬರ್ಶಿಪ್ ಓಪನ್ ಇರ್ತದೆ. ಅಷ್ಟೊಳಗಡೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಿಗೂ ಸಹ ನಾನು ಬರ್ತೀನಿ. ಮನೆ ಮನೆಗೆ ಹೋಗೋಣ. 50,000 ಕಾಸು ಬಿಡಬಾರ್ದು. ಶಿಡ್ಲಘಟ್ಟದಲ್ಲಿ ಈ ಬಾರಿ ಬಿಜೆಪಿನ ದೊಡ್ಡ ಮಟ್ಟಿಗೆ ಬೆಳೆಸಬೇಕು. ನೀವು ಎಲ್ಲಿ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿ ಅಣ್ಣ ಬಂದಿದ್ದಾರೆ. ಇವತ್ತು ಏನು ಒಂದೊಂದು ಬೂತಲ್ಲಿ ಒಂದಷ್ಟು ಸುಮಾರು ಜನ 100 ಮಾಡಿರೋರಿದ್ದಾರೆ, 200 ಮಾಡಿದ್ದಾರೆ, 300 ಮಾಡಿದ್ದಾರೆ, 500 ಮಾಡಿದ್ದಾರೆ, 1000 ಕೂಡ ಮಾಡಿದ್ದಾರೆ. 1000 ಮಾಡಿರೋರು 2000 ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು 2000 ಮಾಡಬೇಕಂತ ಮಾಡಿರ್ತಕ್ಕಂಥವ್ರು ಒಂದು ಪಂಚಾಯಿತಿಯಲ್ಲಿ ಅದು ಒಂದು ಪಕ್ಷಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಒಂದೇ ಅಲ್ದಿರ ಅವರ ಲೀಡರ್ಶಿಪ್ ಕೂಡ ಎಷ್ಟು ಮಟ್ಟಿಗೆ ಇರ್ತಕ್ಕಂಥದ್ದು ಕೂಡ ಗುರ್ತದು ಇವತ್ತು ರಾಜ್ಯ ಮಟ್ಟದಾಗಿ. ನಾಳೆ ಬೆಳಿಗ್ಗೆ ಇವತ್ತು ಕಷ್ಟಪಟ್ಟು ಏನು ಮೆಂಬರ್ಶಿಪ್ ಮಾಡಿದ್ದಾರೆ, ಅವ್ರ ಲೀಡರ್ಶಿಪ್ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ. ಏನ್ ತಾವೆಲ್ಲ ಮುಖಂಡರಿದ್ದೀರಾ, ಇವತ್ತೆಲ್ಲ ಅರ್ಥ ಹೋಗ್ಬೇಕು. ನಾಳೆ ಬೆಳಿಗ್ಗೆ ಯಾವುದೇ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಬೇಕು, ನಾವು ಒಂದು ಲೀಡರ್ ಆಗ್ಬೇಕು ಅಂತ ಆಗ್ಬೇಕಂತ ಹೇಳಿದ್ರೆ ಇವತ್ತು ನಾವೇನ್ ಬೇಸ್ ಮಾಡಿದೀವಿ, ಏನು ಕೆಲಸ ಮಾಡಿದೀವಿ ಅನ್ನೋದು ಇವತ್ತು ಜಗಜ್ಜಾಹೀರಾತು ಆಗ್ತದೆ. ಯಾಕಂತ ಹೇಳಿದ್ರೆ ಏನು ಒಂದು ಮೆಂಬರ್ಶಿಪ್ ಅಭಿಯಾನಕ್ಕೆ ಏನು ಆಪ್ ಮಾಡಿದ್ದಾರೆ ಪಕ್ಷದಲ್ಲಿ, ಅದು ನಮ್ಮ ಬ್ಯಾಂಕಿಂಗ್ ಅಲ್ಲಿ ಏನು ಆಪ್ ಇದೆ ಆ ಮಟ್ಟಕ್ಕೆ ಆಪ್ ಇದೆ. ಒಂದು ಕೂಡ ಪಕ್ಕಕ್ಕೆ ಹೋಗ್ತಾ ಇಲ್ಲ. ಮಾಡಿರ್ತಕ್ಕಂಥದ್ದು 100% ಲೀಸ್ಟ್ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅತ್ಯಂತ ಸದೃಢವಾಗಿ ಒಳ್ಳೆಯ ಮಾರ್ಗದರ್ಶನ ನಡೀತಾ ಇದೆ. ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಬೂತ್ ಅಲ್ಲಿ ಯಾರ್ಯಾರು ಜನಪ್ರತಿನಿಧಿಗಳಿದ್ರು, ಹಾಲಿ ಇರಬಹುದು, ಮಾಜಿ ಇರಬಹುದು, ಆ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೊಳ್ರಿ. ಆ ಜನಪ್ರತಿನಿಧಿಗಳ ಸಹಕಾರ ಸಿಕ್ಕಿದ್ರೆ ಆ ಒಂದು ಬೂತಿನ ಮುಖಂಡರು, ಅವ್ರು ಯಾವುದೇ ಸದಸ್ಯರಾಗಿರೋದಿಲ್ಲ, ಯಾವುದೇ ಪದಾಧಿಕಾರಿ ಆಗಿರೋದಿಲ್ಲ, ಅವನ್ನೂ ಕೂಡ ವಿಶ್ವಾಸ ತಗೊಂಡು ಹೋದ್ರೆ ಖಂಡಿತ ನಮ್ಮ ಗುರಿ ಮುಟ್ಟೋದು ಬಹಳ ಸುಲಭವಾಗ್ತದೆ.
ಆ ನಿಟ್ಟನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಜನಪ್ರತಿನಿಧಿಗಳು, ಅವರು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾರೇ ಆಗಿರಲಿ ಅವರನ್ನು ಕೂಡ ವಿಶ್ವಾಸ ತಗೊಳ್ಳೋದಾಗ ಮಾತ್ರ ನಮ್ಮ ಕೆಲಸ ಅತ್ಯಂತ ಸುಲಭ. ಸದಸ್ಯತ್ವ ಅಭಿಯಾನದ ನಂತರ ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯರು ಸದಸ್ಯತ್ವ ನೋಂದಣಿಯನ್ನು ಮಾಡಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ, ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಸೀಕಲ್ ರಾಮಚಂದ್ರಗೌಡ, ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.